ಸಚಿವರ ಸ್ವಕ್ಷೇತ್ರದಲ್ಲೇ ರೈಲ್ವೆ ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ಇದೆ. ಪ್ರತಿದಿನ ನಿಗದಿತ ಸಮಯಕ್ಕೆ ನಿಲ್ದಾಣವನ್ನ ತಲುಪೋದೇ ಇಲ್ಲ ರೈಲುಗಳು. ಇದು ಯಾರ್ಯಾರದ್ದೋ ಕಥೆ ಆಗಿದ್ರೆ ಬೇರೆ, ರೈಲ್ವೆ ಖಾತೆಯ ರಾಜ್ಯ ಸಚಿವರು ಅವರದ್ದೇ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ಗೆ ಮುತ್ತಿಗೆ ಹಾಕೋ ಪ್ರಯತ್ನ ಆಗಿದೆ. ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿನಿತ್ಯ ತುಮಕೂರಿನಿಂದ ಬೆಂಗಳೂರಿಗೆ ಬರುವಂಥ ಸಾವಿರಾರು ಜನ ಇದರಿಂದ ಪರಿತಪಿಸ್ಕೊಳ್ತಿದ್ದಾರೆ. ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ರೈಲ್ಗಳು ಪ್ರತಿದಿನ ವಿಳಂಬ. ಒಂದಿನ ಆದರೆ ಏನೋ ಆಯಿತು ಅನ್ಬೋದು. ಅರಸೀಕೆರೆ ಪ್ಯಾಸೆಂಜರ್ ರೈಲ್ಗೆ ರೆಡ್ ಸಿಗ್ನಲ್ 45 ನಿಮಿಷಗಳಾದರೂ ಗ್ರೀನ್ ಸಿಗ್ನಲ್ ಕೊಡೋದೇ ಇಲ್ಲ ರೈಲ್ ಸಿಬ್ಬಂದಿ. ಸೊ ಈ ಟ್ರೈನ್ ಲೇಟ್ ಆಗುತ್ತೆ. ಇದೇ ಟ್ರೈನನ್ನು ನಂಬಿಕೊಂಡು ತುಮಕೂರಿಂದ ಬೆಂಗಳೂರಿಗೆ ಬರೋದಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದಂಥ ಸಿಬ್ಬಂದಿ ನಿಗದಿತ ಸಮಯಕ್ಕೆ ಆಫೀಸಿಗೆ ಬರೋಕ್ಕಾಗಲ್ಲ, ಕಾರ್ಖಾನೆಗಳಿಗೆ ತೆರಳೋದಕ್ಕಾಗೋದಿಲ್ಲ. ಕೇಂದ್ರ ಸಚಿವ ವಿ ಸೋಮಣ್ಣ ನಮ್ಮ ಕ್ಷೇತ್ರದಲ್ಲಿ ಸಚಿವರಾಗಿದ್ದು ಏನು ಪ್ರಯೋಜನ ಅಂತ ರೈಲ್ವೆ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಪ್ರಯಾಣಿಕರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಟೇಷನ್ಗೆ ಅವಾಗ ಸರಿಯಾಗೋದು